ಚಿತ್ರದುರ್ಗದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. 3 ಜನ ಸಾವಿಗೀಡಾಗಿದ್ದಾರೆ. ಅವ್ರು 3 ಜನ ಶವ ಮನೆ ಒಳಗಡೆ ಪತ್ತೆಯಾಗಿದೆ. ಗಮನಿಸಬೇಕಾದಂತಹ ಅಂಶ ಅಂದರೆ ಆ 3 ಶವಗಳು ಕೂಡ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾತಕ್ಕಾಗಿ ಅಂದರೆ ಈ ಒಂದು ಸಾವು ಸಂಭವಿಸಿರೋದು, ಯಾರಾದರೂ ಕೊಲೆ ಮಾಡಿದ್ರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಈ ಘಟನೆ ನಡೆದಿರೋದು ಕೋಟೆನಾಡು ಚಿತ್ರದುರ್ಗದಲ್ಲಿ. ಮನೆಯೊಂದರಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆಯಾಗಿದೆ. ನಗರದ ಚಳ್ಳಕೆರೆ ಗೇಟ್ನ ಪಾಳು ಬಿದ್ದ ಮನೆಯಲ್ಲಿ ಶವ ಪತ್ತೆಯಾಗಿರೋದು. ಚಿತ್ರದುರ್ಗ ಮೂಲದ ಜಗನ್ನಾಥ ರೆಡ್ಡಿ ಕುಟುಂಬ ಸಾವಿಗೀಡಾದಂತಹ ಶಂಕೆ. ತುಮಕೂರು PWD ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು ಜಗನ್ನಾಥ ರೆಡ್ಡಿ. ನಿವೃತ್ತಿ ಬಳಿಕ ಚಿತ್ರದುರ್ಗದಲ್ಲಿ ವಾಸವಿದ್ರು. ಈ ಹೋಲ್ ಫ್ಯಾಮಿಲಿ ವಾಸ ಇದ್ರು. 3 ಶವ ಸಿಕ್ಕ ನಂತರ ಈ 3 ಶವಗಳ ಸುತ್ತ ಅನುಮಾನದ ಹುತ್ತ ಮೂಡ್ತಾ ಇದೆ. ಶವಗಳು ಸಂಪೂರ್ಣವಾಗಿ ಕೊಳೆತು ಮೂಳೆ ಕಾಳುವಂತಹ ಸ್ಥಿತಿ ಪತ್ತೆಯಾಗಿದೆ. ಅಂದರೆ ಈ ಸಾವು ಸಂಭವಿಸಿ ತುಂಬ ದಿನಗಳೇ ಕಳೆದಿದೆ ಅಂತಾಯಿತು. ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಳಗಡೆ ಹೋಗೋಣ, ನಾವು ಅದಕ್ಕೆ ಹೋಗ್ತಾನೆ.